ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮಲೇಷ್ಯಾ ಕೋಲಾಲಂಪೂರಲ್ಲಿ ನಾವು ಉಳ್ಕೊಂಡಿರೋ ಅಂತ ಹೋಟೆಲು, ಅಪಾರ್ಟ್ಮೆಂಟು, ರೂಮ್, ಬೇಸಿಕಲಿ ಕರೆಕ್ಟ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ ಬರೀ ರೂಮ್ ಟೂರ್ನ ಮಾಡ್ತಾ ಇದ್ದೀನಿ. ಇದು ಸ್ಟುಡಿಯೋ ಅಪಾರ್ಟ್ಮೆಂಟ್ ಅಂತ ಹೇಳ್ಬಹುದು ನೀವು. ಸೊ ಎಸ್, ಇಲ್ಲಿ ಏನೇನ್ ಫೆಸಿಲಿಟಿ ಇದೆ, ನಾನು ಯಾಕೆ ಇದನ್ನ ಬುಕ್ ಮಾಡಿದೆ, ಇದಕ್ಕೆ ಎಷ್ಟು ಕಾಸ್ಟ್ ಆಯ್ತು, ಇದೆಲ್ಲಾನು ನಿಮ್ಗೆ ಇವತ್ತಿನ ವಿಡಿಯೋನಲ್ಲಿ ಡೀಟೇಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಕಾಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ, ಯಾಕಂದ್ರೆ ತುಂಬಾನೇ ನನಗೆ ಒಳ್ಳೆ ಡೀಲರ್ ಸಿಕ್ತು. 6 ದಿನಕ್ಕೆ ಪೇ ಮಾಡಿರೋದು 10,200 ಅಲ್ವಾ, 10,200 ಪೇ ಮಾಡಿರೋದು. ಬಟ್ ಇಲ್ಲಿ ಬಂದು ಡೆಪಾಸಿಟ್ ಕೊಟ್ಟೆ, ಆಯ್ತಾ. ಡೆಪಾಸಿಟ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಡೆಪಾಸಿಟ್ ಕೊಡ್ಬೇಕಾಗತ್ತೆ ಅಂತ. ಇಲ್ಲಿ ಬಂದಾಗ ಡೆಪಾಸಿಟ್ ಕೇಳಿದ್ರು. ಸೊ ಆ ಡೆಪಾಸಿಟ್ ದುಡ್ಡು ಅವ್ರ ಹತ್ರನೇ ಇದೆ. ಅದನ್ನು ಸೇರಿಸಿ ಎಷ್ಟಾಯ್ತು ಅಂತ ನಾನು ಹೇಳ್ತೀನಿ, ನೋಡ್ತಾನೆ ಇರಿ. ಅದು ಅಫ್ಕೋರ್ಸ್ ರೀಫಂಡಬಲ್, ವಾಪಸ್ ನಮಗೆ ರಿಟರ್ನಬಲ್ ಕೊಟ್ಬಿಡ್ತಾರೆ. ನನ್ನ ಹಿಂದೆ ನಿಮಗೆ ಕಾಣಿಸ್ತಾ ಇದೆ, ಸೂಪರ್ ಆಗಿ ಝಲಕ್ ಕಾಣಿಸ್ತಾ ಇದೆ ಅಲ್ವಾ. ಈ ಜಾಗ ಸಕ್ಕದಾಗಿದೆ. ಸೊ ಈ ಕಂಪ್ಲೀಟ್ ಅಪಾರ್ಟ್ಮೆಂಟ್, ಬರೀ ಅಪಾರ್ಟ್ಮೆಂಟ್ಗೆ ಒಂದು ಟೂರ್ ಮಾಡಿದೀವಿ. ಅದನ್ನ ನೋಡೋದನ್ನ ಮಿಸ್ ಮಾಡಬೇಡಿ, ಯಾಕಂದ್ರೆ ಇಲ್ಲಿ ಏನೇನ್ ಅಮ್ಯುನಿಟೀಸ್ ಇದೆ, ಯಾಕಂದ್ರೆ ಎಷ್ಟೋ ಸಲ ಏನಾಗುತ್ತೆ, ನಾವು ಬರ್ತೀವಿ, ಇರ್ತೀವಿ, ಹೊಟ್ಟೋಗ್ತೀವಿ, ಅಮ್ಯುನಿಟೀಸ್ ನ ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಸೊ ಏನೇನಿದೆ ಅಂತ ಗೊತ್ತಿದ್ದಾಗ ತಾನೇ ಉಪಯೋಗಿಸ್ಕೊಳಕ್ ಸಾಧ್ಯ. ಸೊ ಆ ಒಂದು ವಿಡಿಯೋನ ನೋಡಿ, ಅವಾಗ ನಿಮಗೆ ಇದಕ್ಕೆ ಬುಕ್ಕಿಂಗ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂಡ್ ರೀಸನ್ ಸಿಗುತ್ತೆ ಏನಕ್ಕೆ ಇಲ್ಲಿ ಬುಕ್ ಮಾಡಬೇಕು ಅಂತ. ಅಂಡ್ ಆಲ್ಸೋ ಆ ಅಮ್ಯುನಿಟೀಸ್ನೆಲ್ಲ ಯೂಸ್ ಮಾಡ್ಬೋದು. ಸೊ ನನ್ನ ಅಪಾರ್ಟ್ಮೆಂಟ್ ಟೂರ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇವತ್ತು ನಿಮಗೋಸ್ಕರ ನಮ್ಮ ರೂಮ್ ಟೂರ್. ಏನಕ್ಕೆ ಹಿಂಗ್ ತೋರಿಸ್ತಾ ಇದೀನಿ ಅಂದ್ರೆ, ನಾವಿರೋದು ಅಲ್ಲಿ ಬಿ ಬ್ಲಾಕ್ ಅಲ್ಲಿ 24th ಫ್ಲೋರ್ ಅಲ್ಲಿ. ಹಾಗಿದ್ರೆ ತಡ ಯಾಕೆ, ಡೈರೆಕ್ಟ್ ಆಗಿ ಲಿಫ್ಟ್ ಒಳಗೆ ಹೊಟ್ಟೋಗೊಂಡ್ ಬಾ, ಬನ್ನಿ. ಮಲೇಷ್ಯಾನಲ್ಲಿ ಅಪಾರ್ಟ್ಮೆಂಟ್ಸ್ ಅಂದರೆ ಏನು ಅಮ್ಯುನಿಟೀಸ್ ಇಲ್ಲದೆ ಇರೋವಂಥದ್ದು. ಈ ಅಮ್ಯುನಿಟೀಸ್ ಎಲ್ಲ ಇರೋದಕ್ಕೆ ಕಾಂಡೋಮಿನಿಯಂ ಅಂತ ಕರೀತಾರೆ. ಬಟ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಅಪಾರ್ಟ್ಮೆಂಟ್ ಅಂತಾನೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನನಗೂ ಅದೇ ಅಭ್ಯಾಸ ಅಲ್ವಾ. ಸೊ ನಾವು ಲಿಫ್ಟ್ ಒಳಗೆ ಬಂದಾಗ ಆಕ್ಸೆಸ್ ಕಾರ್ಡ್ನ ತೋರಿಸ್ಬಿಟ್ಟು ಫ್ಲೋರ್ನ ಒತ್ತಬೇಕು. ಇಲ್ಲಾಂದ್ರೆ ಆಕ್ಸೆಸ್ ಕಾರ್ಡ್ ಇಲ್ಲಾಂದ್ರೆ ಫಸ್ಟ್ ಆಫ್ ಆಲ್ ನೀವು ಬ್ಲಾಕ್ ಒಳಗೆ ಬರೋಕ್ಕಾಗಲ್ಲ. ಈಗ 24th ಫ್ಲೋರಿಗೆ ಹೋಗ್ತಾ ಇದೀವಿ. ನಾವು ಬುಕ್ ಮಾಡಿರುವಂತ ರೂಮ್ ಬಂದು ರಿಗಾಲಿಯಾ ಸೂಟ್ಸ್ ಸ್ಟುಡಿಯೋ 109, ರಿಗಾಲಿಯಾ ಸೂಟ್ಸ್ ಸ್ಟುಡಿಯೋ 109. ಓಕೆ, ಇದು ಬಂದು ನೋಡಿ ಬ್ಲಾಕ್ ಬಿ 23A10. ಇದು ನಮ್ಮ ರೂಮ್ ನಂಬರ್. ಅಂಡ್ ರೂಮ್ ಹೇಗಿದೆ ಅಂತ ಇಲ್ಲೊಂದು ಸಣ್ಣ ಝಲಕ್ ಇದೆ ನೋಡಿ. ಬೇಡಪ್ಪ, ಡೈರೆಕ್ಟ್ ರೂಮ್ ಹೇಗಿದೆ ಅಂತ ಹಂಗೆ ನೋಡಿ, ಇದ್ರಲ್ಲಿ ನೋಡೋದು ಬೇಡ. ಬಟ್ ಅಫ್ಕೋರ್ಸ್ ಇದ್ರ ಮೇಲೆ ಫೋಟೋ ಇದೆ, ಒಂದು ರೂಮ್ ಹೇಗಿದೆ ಅಂತ ಝಲಕ್ಕು. ಇದು ನಮ್ಮ ಕಾರಿಡಾರ್. ನನ್ನನ್ನೇ ಫಾಲೋ ಮಾಡ್ಕೊಂಡು ಬನ್ನಿ ಕಾರಿಡಾರ್ ಅಲ್ಲಿ. ಓಕೆ, ಹಂಗೆ ಮುಂದಕ್ಕೆ ಹೋಗಿ ನೀವೇನೆ ಕಾರಿಡಾರ್ ತೋರಿಸ್ಕೊಂಡು ಹೋಗಿ. ಲಿಫ್ಟ್ ಇಳಿದು ನಾವ್ ಹಿಂಗೆ ನಡ್ಕೊಂಡ್ ಬರ್ಬೇಕು. ಇಷ್ಟು ಪ್ರಶಾಂತ್ ಏನ್ ಹಂಗ ಅಲ್ಲಾಡ್ತಾ ಇಲ್ಲ, ಕ್ಯಾಮ್ರಾನ್ ಮಾತ್ರ ಅಲ್ಲಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು 24th ಫ್ಲೋರ್. ಇದು 37 ಫ್ಲೋರ್ಸ್ ಇದೆ. 37 ಫ್ಲೋರ್ಸ್. 37th ಫ್ಲೋರ್ ಅಲ್ಲಿ ಏನೋ ಒಂದು ತುಂಬಾ ಸಖತ್ತಾಗಿರೋದಿದೆ. ನಾವು ಅದನ್ನ ನೋಡಿ, ಅದು ಒನ್ ಆಫ್ ದ ಮೇನ್ ರೀಸನ್ ಇದನ್ನ ಬುಕ್ ಮಾಡಿದೆ. ಅದೇನು ಅಂತ ನೀವು ನೋಡ್ಬೇಕು ಅಂದ್ರೆ, ನನ್ನ ಅಪಾರ್ಟ್ಮೆಂಟ್ ಟೂರ್ ಇದೆಯಲ್ಲ, ಅದನ್ನ ಚೆಕ್ ಮಾಡಿ. ನಿಮ್ಗೆ ಅಪಾರ್ಟ್ಮೆಂಟ್ ಅಲ್ಲಿ ಏನೇನಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಬನ್ನಿ, ಈಗ ಡೋರ್ ಓಪನ್ ಮಾಡೋಣ. ಇದು ನಾರ್ಮಲ್ ಆಗಿ ನಾವು ಹೇಗೆ ಓಪನ್ ಮಾಡ್ತೀವೋ ಅದನ್ನೇ ನೋಡಿ. ಬಿ 23A10. ಓಕೆ, ನಾರ್ಮಲ್ ನಾವು ಹೇಗೆ ಓಪನ್ ಮಾಡ್ತೀವಿ ಹಾಗೆ ಕೀ ಓಪನ್ ಮಾಡಿದೀನಿ. ಇವಾಗ ಡೋರ್ ತೆಗೆದ ತಕ್ಷಣ ಏನ್ ವ್ಯೂ ಕಾಣಿಸುತ್ತೆ ಅಂತ ನೀವೇ ನೋಡ್ ಬನ್ನಿ. ನೋಡಿ, ಇದು ಎಂಟರ್ ಆಗ್ತಿದ್ದ ಹಾಗೇನೆ ಡೈನಿಂಗ್ ಟೇಬಲ್, 2 ಚೇರು ಮತ್ತೆ ಅಡಿಗೆ ಮನೆ. ನೋಡಿ, ಡೋರು ಕೂಡ ಸಾಕಷ್ಟು ದೊಡ್ಡದಾಗಿದೆ ಆಕ್ಚುಲಿ. ಇದು ಲಾಕ್, ಜಸ್ಟ್ ಲಾಕ್. ಓಕೆ, ಸೊ ಇದು ನಮ್ಮ ಅಡಿಗೆ ಮನೆ. ಸ್ಮಾಲ್ ಕಿಚನ್ ಏರಿಯಾ, ಸಾಕಷ್ಟು ಯುಟೆನ್ಸಿಲ್ಸ್, ಪಾತ್ರೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಬೇಕು ಅಂದ್ರೆ ನಾವ್ ಇಲ್ಲೇ ಕುಕ್ ಮಾಡ್ಕೋಬಹುದು, ಯಾಕಂದ್ರೆ ಇಲ್ಲಿ ಸ್ಟವ್ ಇದೆ ನೋಡಿ. ಹಾಬ್ ಇಲ್ಲಿದೆ, ಹಾಬು. ಅಂಡ್ ನಾವು ಕೆಟಲ್ ತಂದಿದೀವಿ ಬೆಂಗಳೂರಿಂದ, ಕೊಲ್ಯಾಪ್ಸಬಲ್ ಕೆಟಲ್ ಇದು ನೋಡಿ. ಹಿಂಗೆ ಕೊಲ್ಯಾಪ್ಸ್ ಆಗತ್ತೆ, ಮತ್ತೆ ಹಿಂಗೆ ದೊಡ್ಡದು ಮಾಡ್ಬೋದು. ಆಕ್ಚುಲಿ ಅವ್ರದ್ದು ಕೆಟಲ್ ಇದೆ, ಬಟ್ ನಾವು ನಮ್ ಕೆಟಲ್ ಯೂಸ್ ಮಾಡಿದ್ವಿ. ನಿಮಗೆ ನಾನು ಕೆಟಲ್ಲು ಏನೋ ಪ್ಯಾಕ್ ಮಾಡುವಾಗ ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ಅಲ್ಲಿ ತೋರಿಸಿದೀನಿ, ಹೇಗೆ ಪ್ಯಾಕ್ ಮಾಡ್ಬೋದು ಏನು ಅಂತೆಲ್ಲ ಹೇಳಿ.
ನನ್ನ ಪ್ಯಾಕಿಂಗು ಶಾಪಿಂಗು ಎಲ್ಲ ವಿಡಿಯೋನು ಚೆಕ್ ಮಾಡಿ ಆಯ್ತಾ. ಅಂಡ್ ವಾಷಿಂಗ್ ಮಷೀನ್ ಇದೆ, ಒಂದು ಸಿಂಕ್ ಇದೆ, ಪಾತ್ರೆ ತೊಳ್ಕೊಳಕ್ ನೋಡಿ ಅಲ್ಲಿ ಸೋಪು ಮತ್ತೆ ಇದು ಇಟ್ಟಿದ್ದಾರೆ, ನೀಟಾಗಿದೆ. ನಾವು ವಾಷಿಂಗ್ ಮಷೀನ್ ಏನು ಯೂಸ್ ಮಾಡಿಲ್ಲ. ಓಕೆ, ಇದು ನಮ್ಮ ಒಂದು ರೆಡಿ ಟು ಈಟ್ ಎಲ್ಲ ಸಾಕಷ್ಟು ರೆಡಿ ಟು ಈಟು ಸ್ನಾಕ್ಸ್ ಎಲ್ಲ ಜೋಡಿಸಿಟ್ಕೊಂಡಿದೀವಿ. ನೀರಿದು 2 ರಿಂಗೆಟ್, 2 ಪೌಂಡ್ ಅಂತ ಬಂದ್ಬಿಡ್ತು ನನಗೆ. ಆಫ್ಟರ್ ಸೋ ಮೆನಿ ಇಯರ್ಸ್ UK ಜ್ಞಾಪಕ ಬಂದು ಪೌಂಡ್ ಅಂತ ಇದೀನಿ. 2 ರಿಂಗೆಟ್ ಕೊಟ್ಟು ತುಂಬಿಸ್ಕೊಂಡಿರೋಂಥದ್ದು ಇದು. ಇಲ್ಲಿ ಚೆನ್ನಾಗಿ ಹಾಕಿದ್ದಾರೆ ನೋಡಿ, ವೆಲ್ಕಮ್ ಅಂತ ಹಾಕಿದ್ದಾರೆ, ಎಂಟ್ರಿನಲ್ಲಿ ಕಾಣಿಸುವಂಥದ್ದು ವೆಲ್ಕಮ್. ಓಕೆ, ಬಟ್ ಫಸ್ಟ್ ಕಾಫಿ ಅಂತ. ದಟ್ ಸೋ ಸ್ವೀಟ್ ಅಲ್ವಾ? ಎಸ್, ಇದು. ಅಂಡ್ ನೋಡಿ ಇಲ್ಲಿ ಫ್ರಿಡ್ಜ್ ಇದೆ, ಡಬಲ್ ಡೋರ್ ಫ್ರಿಡ್ಜ್, ಫ್ರೀಸರು, ಇದು ಫ್ರಿಡ್ಜ್. ಓಕೆ, ಈ ಕಡೆ ನಿಮಗೆ ಎಲ್ಲ ಸ್ವಿಚಸ್ ಇಲ್ಲಿದೆ, ಲೈಟ್ಗಳದ್ದು, ಫ್ಯಾನು, AC ಮತ್ತೊಂದು ಕಾರ್ಡ್ಲೆಸ್ ಫೋನು. ಕಾರ್ಡ್ಲೆಸ್ ಅಲ್ಲ ಇದು, ಇಂಟರ್ಕಾಮ್, ಸಾರಿ ಇಂಟರ್ಕಾಮ್ ಅನ್ನಕ್ಕೆ ಕಾರ್ಡ್ಲೆಸ್ ಫೋನ್ ಅಂದ್ಬಿಟ್ಟೆ. ಅಂಡ್ ನೋಡಿ ಅವರೇ ಹಾಕಿದ್ದಾರೆ ಇದನ್ನ, ಸೊ ದಟ್ ನಿಮ್ಗೆ ಎಷ್ಟೊಂದು ಬೇಕಾದ್ರೆ ಪ್ಲಗ್ ಪಾಯಿಂಟ್ಸ್ ಒಟ್ಟೊಟ್ಟಿಗೆ 2 3 ಚಾರ್ಜ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬಹುದು. ನೆನ್ಪಿಟ್ಕೊಳ್ಳಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ನಾನು ಅಲ್ಲಿಗೆ ಹೋದಾಗ ತೋರಿಸ್ತೀನಿ. ಓಕೆ, ಸೊ ಇದೊಂದು TV ಕ್ಯಾಬಿನೆಟ್, ಸಾಕಷ್ಟು ಡ್ರಾಸ್, ಡೋರ್ಸು ಎಲ್ಲ ಇದೆ ಇಲ್ಲಿ. ಅಂಡ್ ಏನ್ ಗೊತ್ತಾ, ಇಲ್ಲಿ ನೋಡಿ ಮೌಸ್ ಕನೆಕ್ಟ್ ಮಾಡಿದ್ದಾರೆ ಟಿವಿಗೆ. ನೋಡಿ ಮೌಸ್, ಟಿವಿನೂ ಸಾಕಷ್ಟು ದೊಡ್ಡದಾಗೇನೆ ಇದೆ, ವಿಚ್ ಇಸ್ ಗುಡ್. ಬಟ್ ಬೇರೆ ಯಾವ್ದು ಚಾನಲ್ ಏನು ಬರಲ್ಲ, ಬರೀ ಯೂಟ್ಯೂಬ್ ಮಾತ್ರ ಪ್ಲೇ ಮಾಡ್ಕೋಬಹುದು ನಾವು. ಫ್ರೀ ವೈಫೈ, ಎಕ್ಸಾಕ್ಟ್ಲಿ, ಫ್ರೀ ವೈಫೈ, ವಿಚ್ ಇಸ್ ಗುಡ್. ಸೊ ನಮ್ಮ ಮೊಬೈಲ್ ಇಂದ ಏನಾದ್ರು ಬೇಕು ಅಂತ ಸ್ಟ್ರೀಮ್ ಮಾಡ್ಕೋಬಹುದು. ಸೂಪರ್ ಅಲ್ಲ? ಅಂಡ್ ಇಲ್ಲೊಂದು ಕೂತ್ಕೊಳ್ಳೋಕೆ ಸೂಪರ್ ಕಂಫರ್ಟಬಲ್ ಆಗಿರುವಂತ ಕೌಚ್ ಇದೆ, ಸಿಕ್ಕಾಬಡೆ ಕಂಫರ್ಟಬಲ್. ಇದ್ರ ಮೇಲೆ ಆರಾಮಾಗಿ ಒಬ್ರು ಮಲ್ಕೊಂಡ್ಬಿಡ್ಬೋದು. ಇನ್ಫ್ಯಾಕ್ಟ್ ಅಲ್ಲಿ ನೋಡಿ, ಮಿಸ್ಟರ್ ರೈಟ್, ಮಿಸ್ಸಸ್ ಆಲ್ವೇಸ್ ರೈಟ್. ಸೂಪರ್ ಅಲ್ಲ? ಮಿಸ್ಟರ್ ರೈಟ್, ಮಿಸ್ಸಸ್ ಆಲ್ವೇಸ್ ರೈಟ್. ಸೊ ಕೌಚ್ ತುಂಬಾ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ, ಆರಾಮಾಗಿ 3 ಜನ ಕೂತ್ಕೋಬಹುದು. ದಿನಾ ರಾತ್ರಿ ನಾವು 3 ಜನ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಟಿವಿ ನೋಡ್ತಾ ಇದೀವಿ. ಇದು ನಮ್ದೊಂಥರ ಇಲ್ಲಿ ಮಲೇಷಿಯಾದ ರೊಟೀನ್ ಆಗಿದೆ, ದಿನಾ ರಾತ್ರಿ ಇದು. ಐ ಥಿಂಕ್ ಮಲೇಷಿಯಾದ ಹೊರಟ ಮೇಲೆ ಇದನ್ನೆಲ್ಲ ಡೆಫಿನೆಟ್ಲಿ ಮಿಸ್ ಮಾಡ್ತೀವಿ ನಾವು. ಸೊ ಇಲ್ಲಿ 2 ಕಾಫಿ ಟೇಬಲ್ಸ್ ಇದೆ, ಇದ್ರ ಮೇಲೆ ಏನಾದ್ರೂ ಸಣ್ಣ ಪುಟ್ಟದ್ದು ಇಟ್ಕೊಂಡು ತಿನ್ಬಹುದು. ಬಟ್ ನಾವು ಕಾಲ್ ಚಾಚ್ಕೊಂಡು ಕೂತಿರ್ತಾ ಇದ್ವಿ, ಆಕ್ಚುಲಿ ಏನು ಇಟ್ಕೊಳ್ಳೆ, ಆರಾಮಾಗಿ ಕಾಲ್ ಚಾಚ್ಕೊಂಡು 3 ಜನ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೌಚ್ ಮೇಲೆ ಹಿಂಗ್ ಹೊರ್ಕೊಂಡು ಲೇಸಿ ಕೌಚ್ ಅಂತ ಹೆಸರಿಟ್ಬಿಟ್ಟಿದೀವಿ ಇದಕ್ಕೆ. ಓಕೆ, ಇಲ್ಲಿ ನಮ್ಮ ಚಪ್ಪಲಿ, ಶೂ ಎಲ್ಲ ಬಿಡ್ತಾ ಇದೀವಿ ಸಾಲಾಗಿ. ಅದೊಂದು ಅಭ್ಯಾಸ. ಅಯ್ಯೋ, ಬೆಳಗ್ಗೆ ಸ್ವಿಮ್ಮಿಂಗ್ ಹೋಗಿದ್ದೆ, ನನ್ನ ಕಾಲೆಲ್ಲ ಒಂಚೂರು ಒದ್ದೆ ಇದೆ, ಅಂದ್ರೆ ಚಪ್ಪಲಿ ಒದ್ದೆ ಇದೆ ಒಂಚೂರು. ಓಕೆ, ಇದೇನಕ್ಕಿದೆ ಅಂತ ಗೊತ್ತಿಲ್ಲ ನನಗೆ, ಏನೋ ಇಟ್ಟಿದ್ದಾರೆ ಇದು. ಏ ಅಲ್ಲ, ಹೌದಾ? ಓಕೆ, ಏನೋ ಇಬ್ರು ಹೇಳ್ತಿದ್ದಾರೆ ಮ್ಯೂಸಿಕ್ ಸಿಂಬಲ್, ನಿಮಗೂ ಕಾಣಿಸ್ತಾ ಇದೆ ಅನ್ಸುತ್ತೆ. ಸ್ಟ್ಯಾಂಡ್ ತರ, ಬಟ್ ಏನೋ ಇಟ್ಟಿಲ್ಲ ಇವರು. ಸೊ ನಿಮಗೂ ನಮ್ಮನೇಲೂ ಇದೆ ಆ ತರದ್ದು ಆಕ್ಚುಲಿ, ಬಟ್ ನಮ್ದು ಹೆಕ್ಸಗಾನ್ ಇದೆ ಅಲ್ವಾ? ಹೆಕ್ಸಗಾನ್ ಇದೆ ನಮ್ಮನೇಲಿ. ಸೊ ಎಸ್, ಇದು ನಮ್ದೆಲ್ಲ ಬ್ಯಾಗೇಜ್. ಇನ್ ನೋಡಿ, ಒಂದು ಸಿಂಗಲ್ ಮಂಚ ಇದೆ, ಚಿಕ್ಕದು, ಇದು ಸಕ್ಕದಾಗಿದೆ ಹಾಸಿಗೆ. ಬಟ್ ಏನಂದ್ರೆ ಇಲ್ಲಿ ಆಲಪ್ ಮಲಗ್ಲೇ ಇಲ್ಲ, ಅವನು ಇಲ್ಲಿ ಸೆಪರೇಟ್ ಆಗಿ ಮಲ್ಗಲ್ಲ ಅಂತ ಹೇಳಿ ನಮ್ ಜೊತೆನೆ ಮಲ್ಗ. ಸಾಕಷ್ಟು ದೊಡ್ಡದಾಗಿದೆ ಮಂಚ, ಸೊ ಹಾಗಾಗಿ 3 ಜನ ಒಂದೇ ಮಂಚದ ಮೇಲೆ ಮಲ್ಕೊಂಡ್ವಿ. ನಾನು ನಿಮ್ಗೆ ಹೇಳ್ದೆ ಅಲ್ಲಿ ಇದು ತೋರಿಸುವಾಗ, ಏನಂತಾರೆ ಎಕ್ಸ್ಟೆನ್ಷನ್ ಕಾರ್ಡ್ ತೋರಿಸುವಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತೋರಿಸ್ತೀನಿ ಅಂತ. ದಿಸ್ ಇಸ್ ದ ಒನ್. ಇದೆಲ್ಲ ಪ್ರಶಾಂತದು, ಡಾಕ್ಯುಮೆಂಟ್ಸು, ಫೋನ್ಸು, ಪವರ್ ಬ್ಯಾಂಕ್ಸು, ಚಾರ್ಜರ್ಸು. ನೋಡಿ, ಕನೆಕ್ಟರ್. ನಾವ್ ಇದೊಂದು ಕನೆಕ್ಟರು ಎಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೂ ಇಟ್ಕೊಂಡಿರ್ತೀವಿ, ಬಿಕಾಸ್ ಒಂದೊಂದ್ ಕಡೆ ಒಂದೊಂದು ಪಿನ್ ಇರುತ್ತಲ್ವಾ. ಇಲ್ಲಿ ಆಕ್ಚುಲಿ ಸ್ಕ್ವಯರ್ ಪಿನ್ ತಾನೆ ಇಲ್ಲಿ. ಹಾ, ಸೊ ನೋಡಿ ಇಲ್ಲಿ ಸ್ಕ್ವಯರ್ ಪಿನ್. ಸೊ ಇದು ಎಲ್ಲಾ ಕಡೆಯಿಂದನೂ ಬರುತ್ತೆ ಇದು ಹಿಂಗೆ. ಇದು ಒಂಥರ ಮಲ್ಟಿ ಪರ್ಪಸ್ ಆಯ್ತಾ, ಸಿಕ್ಕಾಪಟ್ಟೆ ಯೂಸ್ ಆಗತ್ತೆ ಇದು. ನೋಡಿ ಇಲ್ಲಿದು ಈ ಪಿನ್ ಆಯ್ತಾ, ಇದು ಸೆಂಟರ್ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು ಬರುತ್ತೆ. ಅಂಡ್ ಇದನ್ನ ಪ್ರೆಸ್ ಮಾಡಿ ಯು ಕ್ಯಾನ್ ಜಸ್ಟ್ ಪುಲ್ ಇಟ್ ಬ್ಯಾಕ್. ಆಮೇಲೆ ಇದು ನೋಡಿ, ಈ ತರ ಪಿನ್ ಇರೋ ಕಡೆ ಇದನ್ನ ಯೂಸ್ ಮಾಡಬಹುದು. ಅಂಡ್ ಇದಕ್ಕೆ ಏನಂತ ಹೇಳಿದ್ರೆ ನೋಡಿ, ಇದು ಒಂದು C ಟೈಪ್ ಪೋರ್ಟ್ ಇದೆ, 2 USB ಪೋರ್ಟ್ ಇದೆ. ಸೊ ಸೀರಿಯಸ್ಲಿ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್, ಮಲ್ಟಿ ಫಂಕ್ಷನಲ್. ನಮ್ಮ ಟ್ರಾವೆಲ್ ಅಲ್ಲಿ ಯಾವಾಗ್ಲೂ ಇದು ಮ್ಯಾಂಡೇಟರಿ ಆಗಿ ಇದ್ದೇ ಇರುತ್ತೆ. ಸೊ ನಾವ್ ಇದನ್ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ನಿಮಗೆ ಏನಾದ್ರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಅನ್ನ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಲಿಂಕ್ ಶೇರ್ ಮಾಡ್ತೀನಿ, ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಸ್, ಇದು ಒಂದು ಮಂಚ, ಇದು ಒಂದು ದೊಡ್ಡ ಮಂಚ. 3 ಜನ ಕಂಫರ್ಟಬಲ್ ಆಗಿ ಮಲ್ಕೊಂಡಿದ್ವಿ.
ತುಂಬಾನೇ ಕಂಫರ್ಟಬಲ್ ಆಗಿ 3 ಜನ ಉರ್ಲಾಡ್ಕೊಂಡು ಮಲಗಿದ್ವಿ ಆಕ್ಚುಲಿ. ಅಷ್ಟು ಆರಾಮಾಗಿದೆ ಇದು. ಅಂಡ್ ಸಖತ್ ಸಾಫ್ಟ್ ಆಗಿ ಕೂಡ ಇದೆ. ಪುಸ ಅಂತ ಇದೆ, ಸಖತ್ ಸಾಫ್ಟ್ ಆಗಿ ಏನೋ ಇದೆ. ಎನಿವೇಸ್ ಓಕೆ, ನಿಮ್ಗೆ ಅಲ್ಲಿಂದ ವ್ಯೂ ತೋರಿಸ್ಬೇಕಲ್ವಾ? ಬನ್ನಿ ಬನ್ನಿ, ನಾವು ತೆಗ್ದೇ ಇಲ್ಲ ಜಾಸ್ತಿ, ನೋಡಿ ಬನ್ನಿ ಮುಂದೆ. ಬೇಕು ಅಂದ್ರೆ ಫುಲ್ ಓಪನ್ ಮಾಡ್ಬೋದಿತ್ತು, ಬಟ್ ನಾನೇನು ಓಪನ್ ಮಾಡಿಲ್ಲ. ಇದು ವ್ಯೂ ಫ್ರಮ್ ಇನ್ಸೈಡ್, ರೂಮ್ ಒಳಗಿಂದ ಇರುವಂತ ವ್ಯೂ ಇದು. ನಾವಿರೋದು 24th ಫ್ಲೋರ್, ಹೇಳಿದ್ದೀನಲ್ವಾ ನಾನು ನಿಮ್ಗೆ 24th ಫ್ಲೋರ್ ಅಂತ. ಓಕೆ, ಇದು ನಮ್ಮ ವಾಶ್ರೂಮ್. ಬನ್ನಿ. ಓಕೆ, ಸೊ ನೋಡಿ, ಶವರು, ಹ್ಯಾಂಡ್ ಶವರು, ಕಮೋಡು, ವಾಶ್ ಬೇಸಿನ್ ಎಲ್ಲ ಒಂದು ಸೆಪರೇಟ್ ಆಗಿ ವೆಟ್ ಟು ಡ್ರೈ ಅಂತ ಸೆಪರೇಟ್ ಮಾಡಿಲ್ಲ ಇವರು. ಜಸ್ಟ್ ಒಂದು ಹಾಫ್ ಇದು ಹಾಕಿದ್ದಾರೆ. ಇದು ಗೀಸರು ಆಫ್ ಮಾಡ್ತಾ ಇದೀನಿ, ಇದು ಲೈಟ್, ಎರಡು ಆಫ್ ಮಾಡಿ. ಓಕೆ, ಸೊ ಇದು ಒಂದು ಬಟ್ಟೆ ಹ್ಯಾಂಗ್ ಮಾಡ್ಕೊಳಕ್ಕೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ಹ್ಯಾಂಗರ್ಗಳು ಕೂಡ ಅವರೇ ಕೊಟ್ಟಿದ್ದಾರೆ. ಅಂಡ್ ಅಯನಿಂಗ್ಗೆ ನೋಡಿ, ಅಯನಿಂಗ್ ಬೋರ್ಡ್ ಇದೆ ಇಲ್ಲಿ. ಟೇಬಲ್, ನಾವೇನು ಅಯನ್ನು ಮಾಡ್ಕೊಂಡಿಲ್ಲ, ಬಟ್ಟೆಗಳನ್ನು ಏನು ಹಾಕೊಳ್ಳಿಲ್ಲ. ಬಟ್ ಒಂದಷ್ಟು ಬಟ್ಟೆ ಒಣಗ ಹಾಕಕ್ ಮಾತ್ರ ಸುಮ್ಮನೆ ಹಿಂಗೆ ಹಾಕಿದೀನಿ, ಒಂಚೂರು ಚೂರು ವೆಟ್ಟಿರುವಂತ ಬಟ್ಟೆನ. ಅಂಡ್ ನೋಡಿ, ಇಲ್ಲಿ ನಾನು ಅರೇಂಜ್ ಮಾಡ್ಕೊಂಡಿರೋದು ಇದು. ಹಾಕೊಂಡು ನನ್ನದು ಡೈಲಿ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಆಕ್ಚುಲಿ. ಓಕೆ, ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ, ಬಟ್ ಏನು ಉಪಯೋಗಿಸ್ಲಿಲ್ಲ ನಾವು. ಸ್ಪೇಸ್ ಅಂತೂ ಸಾಕಷ್ಟಿದೆ. ಇದೊಂದು ಕಬೋರ್ಡ್ ಇದೆ. ಸೊ ನೀವು ಇದನ್ನ ಓಪನ್ ಮಾಡಿ ಬೇಕಾದ್ರೆ ಒಳಗಡೆ ಹ್ಯಾಂಗ್ ಮಾಡಬಹುದು ಬಟ್ಟೆಗಳನ್ನ, ಅದಕ್ಕೂ ಕೂಡ ಸಾಕಷ್ಟು ಜಾಗ ಇದೆ. ಹ್ಯಾಂಗರ್ಸು ಇದೆ ಒಳಗಡೆ. ಅಂಡ್ ದಿಸ್ ಈಸ್ ಆರ್ ಬ್ಯಾಲ್ಕನಿ. ಬ್ಯಾಲ್ಕನಿಯಿಂದ ವ್ಯೂ ನೋಡಿ, ಸಕ್ಕದಾಗಿದೆ ಆಕ್ಚುಲಿ. ಫುಲ್ಲು ಗಾಡಿಗಳು ಕಾಣಿಸ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ಬರೀ ಮನೆಗಳು ನೋಡಿ, ಸುತ್ತು ಮನೆಗಳು ಕಾಣಿಸುತ್ತೆ. ಎಷ್ಟೆಷ್ಟು ಎತ್ತರದ್ ನೋಡಿ. ನಾವಿರೋದೇ 24th ಫ್ಲೋರ್ ಅಂದ್ರೆ ನಮ್ ಮೇಲ್ ನೋಡಿ ಇನ್ನು ಎಷ್ಟಿದೆ ಅಂತ, ಎಷ್ಟು ಫ್ಲೋರ್ಸ್ ಇದೆ ನೋಡಿ. ಆ ಕಡೆ ನೋಡಿ ನಿಮ್ಗೆ ಬ್ಯಾಡ್ಮಿಂಟನ್ ಕೋರ್ಟ್ ಕಾಣಿಸುತ್ತೆ. ಬ್ಯಾಡ್ಮಿಂಟನ್ ಕೋರ್ಟ್ ಕಾಣಿಸುತ್ತೆ. ಅಂಡ್ ಆಲ್ಸೋ ನಮ್ಮ ಬ್ಯಾಲ್ಕನಿಯಿಂದ ಪೂಲ್ ಕೂಡ ಕಾಣಿಸುತ್ತೆ. ಪೂಲ್ ವ್ಯೂ ತೋರ್ಸನ್ವಾ ನಿಮ್ಗೆ? ನಾವ್ ಈ ಪೂಲ್ ಅಲ್ಲಿ ಸಾಕಷ್ಟು ಹೊತ್ತು ಸ್ವಿಮ್ ಮಾಡಿದ್ವಿ. ಇಟ್ ವಾಸ್ ವೆರಿ ವೆರಿ ನೈಸ್. ಅಲ್ಲೊಂದು ಬೇಬಿ ಪೂಲ್ ಕೂಡ ಇದೆ ಪುಟಾಣಿದು. ಹಾ, ಪೂಲ್ ಇರೋದು 5th ಫ್ಲೋರು, ರಿಸೆಪ್ಷನ್ ಇರೋದು 4th ಫ್ಲೋರು, ನಾವಿರೋದು 24th ಫ್ಲೋರು. ಇನ್ನೊಂದು ಇನ್ಫಿನಿಟಿ ಪೂಲ್ ಇರೋದು 37th ಫ್ಲೋರ್. ಹೆಂಗೆ ಸೂಪರ್ ಅಲ್ವಾ? ಅಂಡ್ ನಾನು ಇಡೀ ಅಪಾರ್ಟ್ಮೆಂಟ್ ಒಂದು ಟೂರ್ ಮಾಡಿದೀನಿ, ಬಿಕಾಸ್ ಈ ಅಪಾರ್ಟ್ಮೆಂಟ್ ಅಲ್ಲಿ ನೋಡುವಂತದ್ದು ಸಾಕಷ್ಟು ಇದೆ. ಸೊ ಇಡೀ ಅಪಾರ್ಟ್ಮೆಂಟ್ ಟೂರ್ ಮಾಡಿದೀನಿ. ಆ ಅಪಾರ್ಟ್ಮೆಂಟ್ ಟೂರ್ ನೋಡೋದನ್ನ ಮಿಸ್ ಮಾಡಬೇಡಿ, ಸರಿನಾ? ಇದು ನೈಟ್ ಅಲ್ಲಿ ನಿಮಗೆ ಬ್ಯಾಲ್ಕನಿ ಹೇಗ್ ಕಾಣಿಸುತ್ತೆ ಅಂತ ಕೂಡ ಒಂದು ಝಲಕ್ ತೋರಿಸ್ತೀನಿ. ಬಿಕಾಸ್ ರಾತ್ರಿ ವ್ಯೂನೇ ಬೇರೆ ತರ ಇರುತ್ತೆ, ಬೆಳಗ್ಗೆನೆ ಬೇರೆ ತರ ಕಾಣಿಸುತ್ತೆ ಇದು, ಸರಿನಾ? ಇವಾಗ ಈ ಬಾಗ್ಲು ಹಾಕ್ಬಿಟ್ಟು ಕಟ್ಟೆನೂ ಹಾಕೋಣ, ಹೆಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಎಸ್, ಇದು ನಮ್ಮ ರೂಮ್. ಚೆನ್ನಾಗಲ್ಲ? ನಂಗೆ ಹಿಂಗೆ ಕತ್ಲಿರ್ಬೇಕು, ಅವಾಗ ನಂಗೆ ತುಂಬಾ ಇಷ್ಟ ಆಗತ್ತೆ ರೂಮು. ಲೈಟ್ ಹಾಕೋದು ಪ್ರಶಾಂತ್ ಹಾಕಿ ಅಷ್ಟೇ, ಇಲ್ಲಿ ಮುಗೀತು. ಓಕೆ, ಸೊ ಈ ಒಂದು ಸಾಕು ಅಲ್ವಾ? ಆರಾಮಾಗಿ ಊರಿಂದ ಊರ್ ಬಂದಾಗ, ದೇಶದಿಂದ ದೇಶ ಬಂದಾಗ ಇಷ್ಟಕ್ಕಿಂತ ಇರಕ್ ಜಾಗ ಬೇಕೇನ್ರಿ ನಮ್ಗೆ? ಆರಾಮಾಗಿರ್ಬಹುದು. ಆಕ್ಚುಲಿ ಜೀವನನೇ ನಡೆಸ್ಬಿಡ್ಬೋದು ಇದ್ರಲ್ಲಿ. ಎನಿವೇಸ್, ನಾವು ಬರೀ ಇರೋದಕ್ಕೆ ಹೋಟೆಲ್ ರೂಮು ಒಂದು 6 ದಿನಕ್ಕೆ ಮಾತ್ರ ಬುಕ್ ಮಾಡಿದ್ದು. ಸೊ ಟೋಟಲ್ ಆಗಿ 6 ದಿನಕ್ಕೆ ನನಗೆ ಬಂದು 11,200 ರೂಪಾಯಿ ಆಯ್ತು. ನಾನು ಇದನ್ನ ಬುಕ್ ಮಾಡಿದ್ದು ಅಗೋಡಾನಲ್ಲಿ ಬುಕ್ ಮಾಡಿದೆ. ಅಗೋಡಾನಲ್ಲೇ ಕಮ್ಯುನಿಕೇಶನ್ ಎಲ್ಲ ನಡೀತಿತ್ತು ನನಗೆ ಮತ್ತೆ ಈ ಓನರ್ಗೆ. ಸೊ ಈಸಿಯಾಗಿ ಕಮ್ಯುನಿಕೇಶನ್ ಎಲ್ಲ ಆಯ್ತು. ಒಂದೇ ಏನಂದ್ರೆ ಡೆಪಾಸಿಟ್ ಕೊಡಬೇಕು ಅಂತ ಇವ್ರು ಹೇಳಿರ್ಲಿಲ್ಲ ನನಗೆ. ಬೆಂಗಳೂರಲ್ಲಿ ಡೆಪಾಸಿಟ್ ಬಗ್ಗೆ ಮಾತೇ ಬರಲಿಲ್ಲ. ಸೊ ಅಲ್ಲೆಲ್ಲೂ ಮೆನ್ಷನ್ ಮಾಡಿರ್ಲಿಲ್ಲ. ಇಲ್ಲಿಗೆ ಬಂದಾಗ ಚೆಕ್ ಇನ್ ಆಗುವಾಗ ಡೆಪಾಸಿಟ್ ಕೊಡಿ ಅಂತ ಹೇಳಿದ್ರು. ಲಕ್ಕಿಲಿ ನಾವೇನೋ ಒಂಚೂರು ಎಕ್ಸ್ಟ್ರಾ ಮನಿ ಇಟ್ಕೊಂಡು ಬಂದಿದ್ದಕ್ಕೆ ವರ್ಕ್ ಆಯ್ತು. ಅಂದ್ರೂ ಒಂಥರ ಲಾಸ್ಟ್ ಡೇ ಅಷ್ಟೊತ್ತಿಗೆ ನೆಕ್ ಟು ನೆಕ್ ಅನ್ನಂಗ್ ಆಗ್ಬಿಡತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಓನರು ಡೆಪಾಸಿಟ್ ಕೇಳ್ತಾರ ಇಲ್ವಾ ಅಂತ. ಬಿಕಾಸ್ ಇಲ್ಲೇನಾಗತ್ತಂತೆ ಅಂದ್ರೆ ಡಿಫ್ರೆಂಟ್ ಓನರ್ಸ್ ಇರ್ತಾರಲ್ವಾ. ಸೊ ಒಬ್ರೊಬ್ರು ಓನರ್ದು ಒಂದೊಂದು ರೂಲ್ ಅಂತೆ. ಕೆಲವರು ಡೆಪಾಸಿಟ್ ತಗೊಳ್ತಾರೆ, ಕೆಲವರು ಡೆಪಾಸಿಟ್ ತಗೊಳಲ್ಲ. ಈ ವಿಷಯ ನಮಗ್ ಗೊತ್ತಿರ್ಲಿಲ್ಲ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಡೆಪಾಸಿಟ್ ತಗೊಳ್ಳೋದಿತ್ತು ಅಂದ್ರೆ ಫಸ್ಟ್ ಎಂಕ್ವೈರ್ ಮಾಡಿ ಅದಕ್ಕೆ ಅಂತ ಸೆಪರೇಟ್ ಆಗಿ ಪ್ರಿಪೇರ್ ಆಗಿ ಬನ್ನಿ. ಓಕೆ, ನಮಗೆ 150 ರಿಂಗೆಟ್ಸ್ ಡೆಪಾಸಿಟ್ ಆಗಿ ತಗೊಂಡಿದ್ದಾರೆ. ಇನ್ನು ಅವ್ರ ಹತ್ರನೇ ಇದೆ. ನಾವು ಚೆಕ್ಔಟ್ ಮಾಡುವಾಗ ಕೀ ಕೊಟ್ಟಾಗ ಡೆಪಾಸಿಟ್ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಸದ್ಯಕ್ಕಿನ್ನೂ ಡೆಪಾಸಿಟ್ ನಮ್ಮ ಕೈಗೆ ಬಂದಿಲ್ಲ. ಇಷ್ಟು ವಿಷಯ, ಇದನ್ನ ನಾನು ನಿಮಗೆ ತಲುಪಿಸ್ಬೇಕಿತ್ತು, ತಲುಪಿಸಿದ್ದೀನಿ. ಸೊ ರಿಗಾಲಿಯಾ ಸೂಪ್ಸ್ ಇದು ನಾವು ಸ್ಟುಡಿಯೋ 109 ಬುಕ್ ಮಾಡಿರೋದು. ರಿಗಾಲಿಯಾ ಸ್ಟುಡಿಯೋ 109 ನಾವು ಬುಕ್ ಮಾಡಿರೋದು. ಓಕೆ, ಇದು ಬಂದು ಪುತ್ರ KL ಪುತ್ರ ಅಲ್ಲಿ ಬರುತ್ತೆ ಇದು. ಸೊ ಇನ್ನೇನ್ ಹೇಳ್ಬೇಕು, ಇದು ಎಲ್ಲದಕ್ಕೂ ಹತ್ರನೇ ಇದೆ, ತುಂಬಾ ದೂರ ಏನಿಲ್ಲ. ಮೇನ್ ಅಟ್ರಾಕ್ಷನ್ಸ್ಗೆಲ್ಲ 7 ರಿಂಗೆಟ್ಸ್ ಇಂದ ಸ್ಟಾರ್ಟ್ ಆಗಿ 8 ರಿಂಗೆಟ್ಸ್ 9 ರಿಂಗೆಟ್ಸ್ ಒಳಗೆ. ಅಂದ್ರೆ ಏನಾಗುತ್ತೆ ಗೊತ್ತಾ, ಗ್ರಾಬ್ ಟ್ಯಾಕ್ಸಿ ತಗೊಳ್ಳುವಾಗ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಟೈಮ್ ಅಲ್ಲಿ ಹೊರಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ. ಪೀಕ್ ಅವರ್ಸ್, ನಾನ್ ಪೀಕ್ ಅವರ್ಸ್, ಈ ತರದೇನೋ ಇದೆ ಇವ್ರದ್ದು. 7 to 9, ಸಾಯಂಕಾಲ 5 to 8 ಅಂತ ಹಾಕಿದ್ದಾರೆ. ಬಟ್ ಸ್ವಲ್ಪ ಹೆಚ್ಚು ಕಡಿಮೆ. ಸೊ 6 ಇಂದ ನಿಮ್ಗೆ 9 ರಿಂಗೆಟ್ಸ್ ಒಳಗೆ ಸಿಟಿ ಸೆಂಟರ್ಗೆ ಹೋಗಿ ತಲುಪಿಬಿಡ್ಬೋದು. ಓಕೆನಾ, ಇದು ನಮ್ಮ ಪುಟಾಣಿ ರೂಮ್ ಟೂರ್ ಇನ್ ಮಲೇಷಿಯಾ. ಸೊ ಯಾವುದು ಅಂತ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ಸಾಕಷ್ಟು ವಿಷಯಗಳನ್ನ ಇವತ್ತು ನಾನು ನಿಮ್ಗೆ ಹೇಳಿದೀನಿ ಅಂತ ಅನ್ಕೊಂಡಿದೀನಿ. ಅಂಡ್ ನಮ್ಮ ರೂಮ್ ಟೂರ್ ನ ಕಂಪ್ಲೀಟ್ ಆಗಿ ನಿಮಗೆ ತೋರಿಸಿದೀನಿ ಅನ್ನೋ ಖುಷಿ ನನಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮಲೇಷಿಯಾದು ಎಲ್ಲಾ ಸೀರೀಸು, ಎಲ್ಲಾ ವಿಡಿಯೋಸು ನೋಡ್ತಾ ಇರಿ. ಸಾಕಷ್ಟು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಬಿಕಾಸ್ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ನೀವು ಯಾರನ್ನು ಅಪ್ರೋಚ್ ಮಾಡ್ತಾ ಅಂದ್ರೆ ಯಾವ್ದೇ ಟ್ರಾವೆಲ್ ಏಜೆಂಟ್ ಸಪೋರ್ಟ್ ತಗೊಳ್ಳದೆ, ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ, ಅದೇ ಒಂದು ಎಕ್ಸ್ಟ್ರಾ ಕೆಲಸ ಆಗ್ಬಿಡತ್ತಲ್ವಾ. ಸೊ ಮನೇಲೆ ಕೂತು ನಮ್ಮ ಕಂಫರ್ಟ್ ಅಲ್ಲಿ ನಾವು ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಬರಬಹುದು. ಈ ತರ ನಾನೊಂದು ಈ ಒಂದು ಮಲೇಷಿಯಾ ಸೀರೀಸ್ ಮಾಡಿದ್ದು, ಅಥವಾ ಲಾಸ್ಟ್ ಟೈಮ್ ನಾನು ವಿಯೆಟ್ನಾಂ ಸೀರೀಸ್ ಮಾಡಿದ್ದು ಅದೇನೆ. ನೀವೇ ಮನೇಲಿ ಕೂತು ನಿಮ್ ಟ್ರಿಪ್ ಅನ್ನ ಆರಾಮಾಗಿ ಪ್ಲಾನ್ ಮಾಡಬಹುದು ಅನ್ನೋ ತರ ವಿಯೆಟ್ನಾಂದು ಪ್ಲಾನ್ ಮಾಡಿದ್ದೆ. ಸೊ ನೀವು ವಿಯೆಟ್ನಾಂದು ನೋಡಿಲ್ಲ ಅಂದ್ರೆ ಪ್ಲೀಸ್ ವಿಯೆಟ್ನಾಂ ಸೀರೀಸ್ ಚೆಕ್ ಮಾಡಿ, ಮಲೇಷಿಯಾ ಸೀರೀಸ್ ನೋಡ್ತಾ ಇರಿ. ನೀವು ಹೆಚ್ಚು ವಿಡಿಯೋಗಳನ್ನ ನೋಡಿ ನಂಗೆ ಪ್ರೋತ್ಸಾಹ ಕೊಟ್ರೆ ಇನ್ನೂ ಹೆಚ್ಚು ದೇಶಗಳಿಗೆ ಹೋಗಿ ಹೆಚ್ಚು ವಿಡಿಯೋಗಳನ್ನ ಕಳಿಸ್ತಾ ಇರ್ತೀನಿ. ಓಕೆನಾ, ಸರಿ, ಹಾಗಿದ್ರೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.